ಭಾರತದ ಮಹಿಳೆಯರ ಮತ್ತು ಬಡವರ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಲಿಕ್ಕೆ ಹಾಗೂ ಉದ್ಯೋಗಾವಕಾಶವನ್ನು ಸೃಷ್ಟಿ ಮಾಡಲಿಕ್ಕೆ ಅಂತಲೇ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂದರೆ ನರೇಗಾ ಯೋಜನೆಯನ್ನು 2005ರಲ್ಲಿ ಅಂದಿನ UPA ಸರ್ಕಾರದ ಪ್ರಧಾನಮಂತ್ರಿಗಳಾಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಾರಂಭ ಮಾಡಿದರು ಅಂತಲೇ ಹೇಳ್ಬೋದು. ಆಗ 100 ದಿನಗಳ ಕಾಲದ ಉದ್ಯೋಗವನ್ನು ಕೂಡ ಕೊಳ್ಳಲಾಗ್ತಾ ಇತ್ತು. ನಂತರದಲ್ಲಿ 2009ರಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅನ್ನುವಂಥ ಮರು ಹೆಸರನ್ನು ನಾಮಕರಣ ಮಾಡಲಾಯಿತು. ನರೇಗಾ ಹೋಗಿ ಮನ್ರೇಗಾ ಅನ್ನುವಂಥ ಹೆಸರಿನಿಂದ ಈ ಉದ್ಯೋಗ ಖಾತ್ರಿ ಯೋಜನೆ ಮರು ನಾಮಕರಣಗೊಂಡಿತು ಅಂತಲೇ ಹೇಳ್ಬೋದು. ಮತ್ತು ಈಗ 2025ರಲ್ಲಿ ಈ ನರೇಂದ್ರ ಮೋದಿಯವರು ಈ ಹೆಸರನ್ನು ಮತ್ತೆ ಬದಲಾವಣೆ ಮಾಡಿಕೊಂಡು ತಮ್ಮ ಲಾಭಕ್ಕೋಸ್ಕರ ರಾಮನ ಹೆಸರನ್ನು ತಳಕು ಹಾಕಿಕೊಂಡು UBG ರಾಮ್ಜಿ ಯೋಜನೆ ಅನ್ನುವಂಥ ಹೆಸರನ್ನು ಇವತ್ತು ಮನ್ರೇಗಾ ಯೋಜನೆಯನ್ನು ಬದಲಾವಣೆ ಮಾಡ್ಕೊಂಡ್ಬಿಟ್ಟು UBG ರಾಮ್ಜಿ ಯೋಜನೆ ಅನ್ನುವಂಥ ಹೆಸರಿನಿಂದ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತೇನು ಹೇಳ್ತೀವಿ ಅಥವಾ ಮನ್ರೇಗಾ ಯೋಜನೆ ಅಂತೇನು ಹೇಳ್ತೀವಿ, ಅದನ್ನು ಇವತ್ತು ಬದಲಾವಣೆ ಮಾಡಿಕೊಂಡು ರಾಮನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದರಿಂದ ವಿರೋಧ ಪಕ್ಷವಾಗಿರುವ ಕಾಂಗ್ರೆಸ್ ದೊಡ್ಡ ಮಟ್ಟದ ಪ್ರತಿಭಟನೆಯಲ್ಲಿ ದೊಡ್ಡ ಮಟ್ಟದ ಕೌಂಟರ್ ಕೊಡುವಲ್ಲಿ ನಿಂತಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಈಗಿರುವ UBG ರಾಮ್ಜಿ ಯೋಜನೆಯ ಪ್ರಕಾರ 100 ದಿನಗಳ ಕೆಲಸ ದಿನಗಳನ್ನು 125 ದಿನಗಳವರೆಗೆ ವಿಸ್ತರಣೆಯನ್ನು ಮಾಡಿ ದಿನದ ಕೂಲಿ ಹಣವನ್ನು ಕೂಡ 340 ರೂಪಾಯಿವರೆಗೆ ಹೇರಿಸಿದ್ದಾರೆ ಅಂತಲೇ ಹೇಳ್ಬೋದು. ಇದರಿಂದ ಹಲವಾರು ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗಬಹುದು. ಆದರೆ ಇಲ್ಲಿ ರಾಜಕೀಯ ತಳಕು ಹಾಕಿಕೊಂಡ್ಬಿಟ್ಟಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಅದು ಏನಂದರೆ, ಹಿಂದೆ ಕಾಂಗ್ರೆಸ್ ಸರ್ಕಾರ ತನ್ನ UPA ಸರ್ಕಾರದ ಅಧಿಕಾರದ ಅವಧಿಯಲ್ಲಿ 2004ರಿಂದ 2014ರ ಅವಧಿಯಲ್ಲಿ ತನ್ನ ಉದ್ಯೋಗ ಖಾತ್ರಿ ಯೋಜನೆಯನ್ನು ಸ್ಟಾರ್ಟ್ ಮಾಡಿ ತನ್ನ ಲಾಭಕ್ಕಾಗಿ ಮಹಾತ್ಮ ಗಾಂಧಿಯನ್ನು ಹೆಸರನ್ನು ಸೇರಿಸ್ಕೊಂಡು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅನ್ನುವಂಥ ಹೆಸರನ್ನು ಬದಲಾವಣೆ ಮಾಡಿ ಈ ಲಾಭವನ್ನು ಪಡೆದುಕೊಳ್ತಾ ಬರ್ತಾ ಇತ್ತು. ಆದರೆ ಈಗ ಮಹಾತ್ಮ ಗಾಂಧೀಜಿಯ ಹೆಸರಿಗೆ ಕೌಂಟ್ರ್ ಎನ್ನುವಂತೆ ಶ್ರೀರಾಮನ ಹೆಸರನ್ನು ಇವತ್ತು ಈ ಕೇಂದ್ರ BJP ಸರ್ಕಾರ ಬಳಸ್ಕೊಂಡು ಈ ಮಹಾತ್ಮ ಗಾಂಧೀಜಿಯ ವಿರುದ್ಧವಾಗಿ ಶ್ರೀರಾಮಚಂದ್ರನನ್ನು ಬಿಟ್ಟಿದೆ ಅಂತಲೇ ಹೇಳ್ಬೋದು. ಪ್ರಸ್ತುತ ನಡೆಯುತ್ತಿರುವಂಥ ಸಂಸತ್ ಅಧಿವೇಶನದಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಅವರು ಈ ಮಸೂದೆಯನ್ನು ಮಂಡನೆ ಮಾಡಿದ್ದಾರೆ. ಹಾಗಾಗಿ ಇಲ್ಲಿರುವಂಥ ವಿರೋಧ ಪಕ್ಷದ ನಾಯಕರು, ಅದರಲ್ಲೂ ಪ್ರಿಯಾಂಕಾ ಗಾಂಧಿಯವರು, ಶಶಿ ತರೂರ್ ಅವರು ಸಿಡಿದೆದ್ದು ಈ ಬದಲಾವಣೆಯ ಹೆಸರನ್ನು ತೆಗೆದು ಹಾಕಬೇಕು. ಅದನ್ನು ತೆಗೆದು ಮತ್ತೆ ಮಹಾತ್ಮ ಗಾಂಧಿಯ ಹೆಸರನ್ನೇ ಕಂಟಿನ್ಯೂ ಮಾಡಬೇಕು. ಈ ಮೂಲಕವಾಗಿ ಈ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿಯ ಹೆಸರನ್ನು ಕೆಡಿಸ್ತಾ ಇದೆ, ಅವರಿಗೆ ಅಪಮಾನ ಮಾಡ್ತಾ ಇದೆ. ಹಾಗಾಗಿ ಈ ಯೋಜನೆಯನ್ನು ಕೈ ಬಿಡಬೇಕು ಎನ್ನುವಂಥ ಒತ್ತಡವನ್ನು BJP ಸರ್ಕಾರದ ಮೇಲೆ ಹಾಕ್ತಾ ಇದೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಅದಲ್ಲದೆ ಇಷ್ಟು ದಿನದ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೇಂದ್ರ ಸರ್ಕಾರವು ಸಂಪೂರ್ಣ 100% 100ಕ್ಕೆ 100 ಹಣವನ್ನು ಹಾಕ್ತಾ ಇತ್ತು. ಆದರೆ ಈಗಿನ ಈ ತಿದ್ದುಪಡಿ ಮಸೂದೆಯಿಂದ ಹಣ ಹೆಚ್ಚಿಗೆ ಆಗ್ಬೋದು, ಆದರೆ ದಿನಗಳು ಹೆಚ್ಚಿಗೆ ಆಗ್ಬೋದು. ಆದರೆ ಕೇಂದ್ರ ಸರ್ಕಾರದ ಮೇಲೆ 40% ಹೊರೆ ಕಡಿಮೆಯಾಗಿ ಆ ರಾಜ್ಯಗಳ ಮೇಲೆ ಆ 40% ಹೊರೆ ಬೀಳಿದೆ. ಕೇಂದ್ರ ಸರ್ಕಾರ 60% ಹಣವನ್ನು ಹಾಕಿದರೆ ಉಳಿದಂಥ 40% ಹಣವನ್ನು ರಾಜ್ಯ ಸರ್ಕಾರಗಳು ಹಾಕಬೇಕು. ಹಾಗಾಗಿ ಎಲ್ಲ ರಾಜ್ಯ ಸರ್ಕಾರಗಳ ಪ್ರತಿನಿಧಿಗಳು ಇವತ್ತು ಇದರ ವಿರುದ್ಧ ಬಂಡೆದ್ದಿದ್ದಾರೆ. ಈ ಮಸೂದೆಯನ್ನು ತೆಗೆದುಹಾಕಲಿಕ್ಕೆ, ಆ ಮಸೂದೆಯ ತಿದ್ದುಪಡಿಯನ್ನು ಮಾಡದೇ ಇರುವುದಕ್ಕೆ, ಆ ಮಸೂದೆಯನ್ನು ಹಿಂಪಡಿಲಿಕ್ಕೆ ಒತ್ತಡ ಹಾಕ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಈ ಯೋಜನೆಯಿಂದ ಬಹಳಷ್ಟು ಹಳ್ಳಿಯ ಜನರಿಗೆ, ಗ್ರಾಮೀಣ ಭಾಗದ ಬಡವರಿಗೆ, ಸ್ತ್ರೀಯರಿಗೆ ಅನುಕೂಲ ಆಗ್ತಿದೆ. ಆದರೂ ಕೂಡ ಈ ಕಾಮಗಾರಿಯಲ್ಲಿ ಕಳಪೆ ಕಾಮಗಾರಿಗಳು ನಡೀತಾ ಇದ್ದಾವೆ, ಅಕ್ರಮಗಳು ನಡೀತಾ ಇದ್ದಾವೆ. ಕೂಲಿ ಹಣಗಳನ್ನು ದುಡಿಯದಿದ್ದವರ ಅಕೌಂಟ್ಗಳಿಗೆ ಹಾಕಲಾಗ್ತಾ ಇದೆ. ಉದ್ಯೋಗ ಖಾತ್ರಿ ಯೋಜನೆಗಳಲ್ಲಿ JCB ಮೆಷಿನರಿಗಳನ್ನು ಬಳಸಿ ಉದ್ಯೋಗ ಖಾತ್ರಿ ಕಾಮಗಾರಿಗಳನ್ನು ಮಾಡಲಾಗ್ತಾ ಇದೆ. ಹಾಗೂ ತಮಗೆ ಬೇಕಾದವರ ಅಕೌಂಟ್ಗಳಿಗೆ ಹಣಗಳನ್ನು ಹಾಕಿ ಆ ಹಣಗಳನ್ನು ಗ್ರಾಮ ಪಂಚಾಯತ್ ಮೆಂಬರ್ಗಳು, PDOಗಳು ಕಿತ್ಕೊಂಡು ತಿಂತಾ ಇದ್ದಾರೆ. ನಡುವೆ ಬರುವಂಥ ಏಜೆನ್ಸಿಗಳು, ಅದರ ಈ ಕಾಂಟ್ರಾಕ್ಟರ್ಗಳಿಗೂ ಗುತ್ತಿಗೆದಾರರು ಈ ಹಣವನ್ನು ತಾವೇ ತೆಗೆದುಕೊಳ್ತಾ ಇದ್ದಾರೆ. ಬಡವರ ಹತ್ರ ಕಿತ್ಕೊಳ್ತಾ ಇದ್ದಾರೆ. 10,000 ಹಾಕಿದರೆ ಅದರಲ್ಲಿ 2,000 ಬಡವರಿಗೆ ಕೊಟ್ಟು ಉಳಿದಂಥ 7-8 ಸಾವಿರದವರಿಗೆ ಹಣವನ್ನು ಈ ನಡುವೆ ಇರುವಂಥ ಮಧ್ಯವರ್ತಿಗಳು, ಗ್ರಾಮ ಪಂಚಾಯತ್ ಸದಸ್ಯರುಗಳು ಈ ಹಣವನ್ನು ತಿಂತಾ ಇದ್ದಾರೆ. ಹಾಗೂ ಎಲ್ಲ ಕಡೆನೂ ಗ್ರಾಮ ಪಂಚಾಯತ್ಗಳಲ್ಲಿ ಉದ್ಯೋಗ ಖಾತ್ರಿಯ ಹಾವಳಿ ಜಾಸ್ತಿಯಾಗಿ ಇಲ್ಲಿ ಈ ಅತಿ ಕಡಿಮೆ ಕೆಲಸ ಮಾಡಿ ಅತಿ ಹೆಚ್ಚು ಕೆಲಸದ ದಿನಗಳನ್ನು, ಮಾನವ ದಿನಗಳನ್ನು ತೋರಿಸಿ ಹೆಚ್ಚಿನ ಕೂಲಿಯನ್ನು ಪಾವತಿಸಿಕೊಳ್ಳಲಾಗ್ತಿದೆ ಅನ್ನುವಂಥ ದೂರುಗಳು ಮಾತ್ರ ಕಡಿಮೆ ಇಲ್ಲ ವೀಕ್ಷಕರೇ. ತಾಲೂಕ್ ಪಂಚಾಯತ್ನಲ್ಲಿ ಲಿಂಕ್ ಇರುವ ಗುತ್ತಿಗೆದಾರರ ಅಕೌಂಟ್ಗಳಿಗೆ BOC ಹಣಗಳನ್ನು ಹಾಕಲಾಗುತ್ತೆ. ಆ ಹಣಗಳನ್ನು ಕಾಮಗಾರಿ ನಿರ್ವಹಿಸುವಂಥ ಗ್ರಾಮ ಪಂಚಾಯತ್ ಸದಸ್ಯರುಗಳು ಆ ಹಣವನ್ನು ಕಿತ್ಕೊಳ್ತಾರೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತ್ ಸದಸ್ಯರುಗಳು ತಮಗೆ ಬೇಕಾದ ಕೂಲಿಕಾರರ ಹೆಸರಿಗೆ ಹಾಕಿ ಜಾಸ್ತಿ ದಿನಗಳನ್ನು ತೋರಿಸಿ ಕಡಿಮೆ ಕೆಲಸಗಳನ್ನು ಮಾಡಿಸಿ ಉಳಿದಂಥ ಹಣಗಳನ್ನು ತಾವು ಕಿತ್ಕೊಳ್ತಾ ಇದ್ದಾರೆ ಆ ಕೂಲಿಕಾರರಿಂದ ವೀಕ್ಷಕರೇ.
ನೂರಾರು ದೂರುಗಳು ಬಂದರೂ ಅದನ್ನು ಸೂಕ್ತವಾಗಿ ಓಂಬಡ್ಸ್ಮನ್ಗಳು ತನಿಖೆ ಮಾಡ್ತಾ ಇಲ್ಲ. ತನಿಖೆ ಮಾಡಿ ವರದಿ ಕೊಟ್ಟರು ಕೂಡ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇದು ಈ ಕಾರ್ಯವ್ಯಾಪ್ತಿಗೆ ಬರ್ತಾಯಿಲ್ಲ. ತಪ್ಪಿತಸ್ಥರ ಮೇಲೆ ಕ್ರಮಗಳಾಗ್ತಾ ಇಲ್ಲ ಅಂತಲೇ ಹೇಳೋದು ವೀಕ್ಷಕರೇ. ಎಲ್ಲೋ ಒಂದು ಕಡೆ 10% ಆ್ಯಕ್ಷನ್ ಆಗ್ತಾಯಿದೆ, 90% ಆ್ಯಕ್ಷನ್ ಸ್ಲೋ ಆಗ್ತಾಯಿದೆ, ಅದು ಮರೆಯಾಗಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಅದಲ್ಲದೆ ಈ ಕೇಂದ್ರ ಸರ್ಕಾರ ಈ ಮಹಾತ್ಮ ಗಾಂಧಿಯ ವಿರುದ್ಧವಾಗಿ ಶ್ರೀರಾಮಚಂದ್ರನನ್ನು ಬಿಟ್ಟು ಧರ್ಮದ ರಾಜಕೀಯ ಮಾಡ್ತಾ ಇದೆ, ವೋಟಿಂಗ್ ರಾಜಕೀಯ ಮಾಡ್ತಾ ಇದೆ. ಇಷ್ಟು ದಿನ ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನು ಹಾಕ್ಕೊಂಡು ಕಾಂಗ್ರೆಸ್ನವರು ಆಡಳಿತ ನಡೆಸಿ ಲಾಭವನ್ನು ತೆಗೆದುಕೊಂಡ್ರೆ, ಈಗ BJP ಸರ್ಕಾರ ಬಂದುಬಿಟ್ಟು ಶ್ರೀರಾಮಚಂದ್ರನನ್ನು ನಡುವೆ ಬಿಟ್ಟು ತಾನು ಲಾಭ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಹಿಂದೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಹೆಸರನ್ನು ಹಾಕ್ಕೊಂಡು ಈ ಮುಸ್ಲಿಂ ವಿರೋಧವನ್ನು ಮಾಡಿಕೊಂಡು ಹಿಂದೂಗಳ ಬೆಂಬಲವನ್ನು ಪಡೆದುಕೊಂಡು 2 ಸಾರಿ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಯವರು ಈಗ ಮತ್ತೆ ಈ ಮಹಾತ್ಮ ಗಾಂಧಿಯ ವಿರುದ್ಧವಾಗಿ ಶ್ರೀರಾಮಚಂದ್ರನನ್ನು ಬಿಟ್ಟು ಮಹಾತ್ಮ ಗಾಂಧಿಯ ಹೆಸರನ್ನು ಕೆಡಿಸಿ ಈ ಕೂಲಿಕಾರರ ತೊಂದರೆ ಆಗಿದೆ ಅಂತಲೇ ಹೇಳ್ಬೋದು ವೀಕ್ಷಕರು.